ಫ್ರೆಂಡ್ಸ್, ನಿಮಗೆಲ್ಲ ವರುಣಾರಾಧ್ಯ ಬಗ್ಗೆ ಗೊತ್ತೇ ಇದೆ. ಹೇಗೆ ನಮ್ಮ ಕರ್ನಾಟಕದ ಅಜೆಂಡಾನ ರೀಲ್ಸ್ಗಳ ಮುಖಾಂತರ ಕಂಟೆಂಟ್ ಕ್ರಿಯೇಷನ್ಸ್ ಮೂಲಕ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಐಡಿಯಾ ಮೂಲಕ ಚಾಲೆಂಜ್ಗಳ ಮೂಲಕ ಹೇಗೆ ನಮ್ಮ ಕರ್ನಾಟಕದ ಕಂಟೆಂಟ್ ಕ್ರಿಯೇಷನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆಗಷ್ಟೇ ಅಲ್ಲ, ನೀವು ಕೂಡ ಲೈಕ್ಸ್ ಮಾಡಿರ್ತೀರಾ, ಶೇರ್ ಮಾಡಿರ್ತೀರಾ, ಫಾಲೋ ಮಾಡಿರ್ತೀರಾ, ಅಥವಾ ಅವ್ರ ಪ್ರೈವೇಟ್ ಅಕೌಂಟಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರ್ತೀರಾ. ಆದರೆ ಇಷ್ಟೆಲ್ಲ ಗೊತ್ತಿರೋ ನಮಗೆ ಆ ವರುಣ ಆರಾಧ್ಯ ಬಗ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ನಾನಿವತ್ತು ಹೊರಟಿರೋದು. ಏನಂಥದ್ದು ವಿಷಯ, ಏನಾಯಿತು ವರುಣ ಆರಾಧ್ಯ ಅವ್ರಿಗೆ, ಆ ವಿಷಯ ನಿಮಗೆ ತಿಳಿಸೋವಂಥದ್ದು ಏನಿದೆ? ಯಾಕೆ ಅಂತಂದರೆ ಎಲ್ಲದನ್ನು ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಅಷ್ಟು ಪೂರ್ತಿ ಕಂಪ್ಲೀಟಾಗಿ ನಾನು ಎಕ್ಸ್ಪೋಸ್ ಮಾಡ್ತಿದ್ದೀನಿ. ಹಾಗೆ ವರುಣ್ ಆರಾಧ್ಯ ಏನಿದ್ದಾರೆ, ಬರೀ ವರುಣ್ ಅವ್ರ ಜೊತೆ ಹೇಗೆ ನಮಗೆ ಈಗ ಸ್ಯಾಮ್ ಸಮೀರ್ ಅವರು, ಶ್ರಾವಣ್ ಬ್ರೋ ನಮಗೆ ಸೇಮ್ ಗಾಳಿಪಟದ 3 ಜನ ಫ್ರೆಂಡ್ಸ್ ಇದ್ದಾರಲ್ಲ, ಸೇಮ್ ಅವರ ಸಬ್ಸ್ಟಿಟ್ಯೂಟ್ ಆಗಿ ಕಾಣ್ತಿರ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಂಪ್ಲೀಟ್ ಸ್ಟೋರಿನ ಎಕ್ಸ್ಪೋಸ್ ನಿಮ್ಮ ಜೊತೆ ಮಾಡೋಕ್ಕೆ ನಾನು ಹೊರಟಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಏನಿದು ವರುಣ ಆರಾಧ್ಯ ಸ್ಟೋರಿ? ಅವರ ಸ್ಟೋರಿ ಏನು ಅಂತ ಕೇಳಿದ್ರೆ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳು ವಿಡಿಯೋ ಮಾಡ್ತಾರೆ. ಓಕೆ, ಈಗ ಸ್ಯಾಮ್ ಸಮೀರ್ ಆಗಿರ್ಬೋದು, ಶ್ರಾವಣ್ ಬ್ರೋ ಆಗಿರ್ಬೋದು, ಸ್ಯಾಮ್ ಸಮೀರ್ ಜೊತೆ ವರುಣ ಆರಾಧ್ಯ ಅವರು ಆಗಿರ್ಬೋದು, ಎಲ್ಲರೂ ಕೊಲಾಬ್ರೇಷನ್ ಕೂಡ ಮಾಡ್ತಾರೆ, ಚಾಲೆಂಜಸ್ ವೀಡಿಯೋಸ್ ಕೂಡ ಮಾಡ್ತಾರೆ. ಈಗ ಏನಂತಂದರೆ ಒಂದೊಂದು ಚಾಲೆಂಜ್ ವೀಡಿಯೋಸು ಒಂದೊಂದು ಚಾಲೆಂಜಿಂಗ್ ವೀಡಿಯೋಸ್ ಥರನೇ ಇರುತ್ತೆ. ಆದರೆ ಇದ್ರ ಮಧ್ಯ ಕೆಲವು ಪೀಪಲ್ಗಳು ನೋಡ್ತಾರಲ್ಲ, ವ್ಯೂವರ್ಸ್ಗಳು, ಇಷ್ಟ ಆಗದೆ ಇರೋರು ಅಥವಾ ಹೇಟರ್ಸ್ಗಳು ಅಥವಾ ಶ್ರಮಕ್ಕೆ ಬರ್ನಾಗೋರು ಏನು ಮಾಡ್ತಾರೆ, ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳಾಗ್ತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗಂತೂ ಸುಮ್ಮನೆ ವೀಡಿಯೋ ಮಾಡಿದ್ರು ಹುಡುಗಿರ ವೀಡಿಯೋರಿಗೆಲ್ಲ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳಾಗ್ತಾರೆ, ಅಥವಾ ಸುಮ್ಮನೆ ಟೈಮ್ ಪಾಸಿಗೆ ಆಗ್ತಾರೆ. ನಾರ್ಮಲ್ ಆಗಿಬಿಟ್ಟಿದೆ ಅದನ್ನು ಎಲ್ಲ ಕಂಟೆಂಟ್ ಕ್ರಿಯೇಷನ್. ಯಾಕೆಂದರೆ ನಮ್ಮ ಕನ್ನಡಕ್ಕಿಂತ ಇನ್ನು ಹಿಂದಿ ಕಂಟೆಂಟ್ ಕ್ರಿಯೇಟೇಷನ್ಗಳಿಗೆ ಇನ್ನೂ ಜಾಸ್ತಿನೇ ಬರುತ್ತೆ. ಆದರೆ ನೀವು ಯೋಚನೆ ಮಾಡಿ, ಒಂದು ವಿಡಿಯೋಗೆ ಬರೋಬ್ಬರಿ 1 ಮಿಲಿಯನ್ ವ್ಯೂಸ್ ಬಂದರು, ಅದರಲ್ಲಿ 20,000 ಕೆಟ್ಟ ಕಮೆಂಟ್ ಮಾಡಿದ್ರು. ಯಾರಿಗೆ ಅಂತ ಅವರು ಬೈಕೊಂಡು ಕೂತ್ಕೊತಾರೆ. ಅದನ್ನು ಕೂಡ ಯೋಚನೆ ಮಾಡೋ ವಿಷಯ ಅಲ್ವಾ? ಅದ್ರ ನಡುವೆ ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಸ್ಗಳು 99% ಸುಮ್ಮನೆ ಆಗಿಬಿಡ್ತಾರೆ. ಎಲ್ಲೋ ಸ್ವಲ್ಪ ಪರ್ಸೆಂಟ್ ಅದರಲ್ಲಿ ಹುಡುಗಿರು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡೋಕ್ಕೆ ಹೋಗ್ತಾರೆ. ಯಾಕೆಂದರೆ ಒಂದೊಂದು ಕೆಟ್ಟ ಕಮೆಂಟ್ಗಳ ಥರ ಏನಾರು ಇದ್ರೆ ಅಂತ. ಈ ನಮ್ಮ ವರುಣ ಆರಾಧ್ಯ ಅವರ ಕಥೆಯಲ್ಲಿ ಏನಾಗಿದೆ ಅಂದರೆ, ಇಷ್ಟು ಜನ ಏನು ಕೆಟ್ಟ ಕಮೆಂಟ್ಸ್ಗಳು ಬರ್ತಿತ್ತು ಅವರು ನೋಡಿ ಡೆಲೀಟ್ ಮಾಡ್ಬೋದು. ಯಾರು ವೀಡಿಯೋ ಬಿಟ್ಟಿರ್ತಾರಲ್ಲ ಅವರು ಡೆಲೀಟ್ ಮಾಡೋದು. ಅವರು ಹುಡುಕಿ ಡೆಲೀಟ್ ಮಾಡ್ತಿದ್ರಂತೆ. ಅವರೇ ಹೇಳಿರೋದು, ಇದು ನಾನಲ್ಲ. ಅವರು ಹುಡುಕಿ ಡೆಲೀಟ್ ಮಾಡ್ತಿದ್ರಂತೆ. ಆದರೆ ಈಗ ನಡುವೆ ಏನಾಗಿದೆ, ಅವರು ಅಪ್ಡೇಟ್ ಆಗಿ, ಅಂದರೆ ಹೊಸ ಏನು ಮನುಷ್ಯ ಡೈಲಿ ಚೇಂಜ್ ಆಗ್ತಾರೆ, ಹೊಸ ಥಾಟ್ಸ್ ಬರುತ್ತಲ್ಲ, ಹಾಗೆ ಅವರಿಗೆ ಬಂದಿರೋ ಥಾಟ್ಸ್ ಅಂದರೆ, ನಾವು ಏಕೆ ಕೆಟ್ಟ ಕಮೆಂಟ್ಗಳನ್ನ ಡೆಲೀಟ್ ಮಾಡಬೇಕು? ಯಾಕೆ ಅಂತಂದರೆ ಅವರೇ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಕಾದ್ರೆ ನಾವು ಅದನ್ನು ಡೆಲೀಟ್ ಮಾಡೋವ್ರಿಗೆ ಯಾಕೆ ಸುಮ್ಮನೆ ಬಿಡಬೇಕು? ಅವ್ರ ಒಂದು ಕಮೆಂಟ್ನ ನಾನು ಹಿಡಿತೀನಿ, ಅವ್ರನ್ನ ಹಿಡ್ದು ಅವ್ರು ಎಂಥವ್ರು, ಅವ್ರ ಮನೆಯವ್ರಿಗೆ ಆ ಕಮೆಂಟ್ ಮಾಡಿದವ್ರು ಯಾವ ಥರ ವ್ಯಕ್ತಿ ಅನ್ನೋದು ಅವ್ರ ಮನೆಯವ್ರಿಗೂ ಗೊತ್ತಾಗಬೇಕು. ಒಂದೊಂದು ಕಮೆಂಟ್ ಬಗ್ಗೆನೂ ನಾನು ಇನ್ನು ಮುಂದೆ ವೀಡಿಯೋ ಮಾಡಾಕ್ತೀನಿ ಅಂತ ವರುಣ ಆರಾಧ್ಯ ಅವರೇ ಸಪ್ರೇಟಾಗಿ ವೀಡಿಯೋದಲ್ಲಿ ಮಾಡಾಕಿದ್ದಾರೆ. ನೀವು ಬೇಕಿದ್ರೆ ಓಪನ್ ಮಾಡಿ ನೋಡ್ಬೋದು. ಹಾಗಿದ್ರೆ ಮುಂದೇನು ನಮ್ಮ ಬ್ಯಾಡ್ ಕಮೆಂಟರ್ಸ್ನ ಗತಿ? ನೀವು ಏನು ಮಾಡ್ಬೋದು? ಈಗ ನೀವೇನಾದರೂ ವರುಣ ಆರಾಧ್ಯ ಅವ್ರಿಗೆ ಕಮೆಂಟ್ ಮಾಡಿದ್ರೆ ನಿಮ್ಮ ಮನೆ ಜನಕ್ಕೆ ಗೊತ್ತಾಗೋದಂತೂ ಕನ್ಫರ್ಮ್. ಇಲ್ಲ ಅಂದರೆ ನಿಮಗೆ ಅವರ ರೀಲಲ್ಲಿ ನಿಮ್ಮ ಹೆಸರು ಟ್ಯಾಗ್ ಮಾಡಿ ಹಾಕಿದ್ರೆ ನಿಮ್ಮ ಅಕೌಂಟ್ಗೆ ಸಪ್ರೇಟ್ ಡಿ ಎಮ್ಗಳು ಇನ್ನೂ ಸಾವಿರಾರು ಬರ್ತವೆ. ಅಂಥ ಟೈಮಿಗೆ ಏನು ಮಾಡ್ತೀರಾ ಬ್ಯಾಡ್ ಕಮೆಂಟರ್ಸ್ಗಳೇ ನನ್ನ ಪ್ರಶ್ನೆ. ಹಾಗಿದ್ರೆ ಇದು ಹೇಳಿರೋದು ನಿಜವಾಗ್ಲೂ ಪಾಲಿಸ್ತಾರೆ? ಯಾಕೆ ಅಂತಂದರೆ ನೀವು ಯೋಚನೆ ಮಾಡಿ, ಬರೀ 1 ಮಿಲಿಯನ್ ವ್ಯೂಸ್ ಬಂದರು ಒಂದು ರೀಲಲ್ಲಿ, ಒಂದು 10,000 ಕಮೆಂಟ್ಸ್ ಬಂದರು, ಎಷ್ಟು ಅಂತ ಮತ್ತೆ ಅವರು ರಿಟರ್ನ್ ವೀಡಿಯೋ ಮಾಡೋಕ್ಕಾಗತ್ತೆ? ಇದು ಕೂಡ ಯೋಚನೆ ಮಾಡೋ ಪ್ರಶ್ನೆ ಅಲ್ವಾ? ಹಾಗಿದ್ರೆ ಅವರು ಆ ಥರ ಕಮೆಂಟ್ ಮಾಡಿ ಹಾಕಿ ಈಗ ಎಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ. ಈಗ ಒಬ್ಬ ಧನುಷ್ ಅನ್ನೋ ವ್ಯಕ್ತಿ ಕಮೆಂಟ್ ಮಾಡಿದಾಗ ಧನುಷ್ ಈ ಥರ ಮಾಡಿದ್ದಾನೆ ಅಂತಂದರೆ ಧನುಷ್ ಸ್ಟಾಪ್ ಮಾಡಿಬಿಡ್ತಾನ, ಅಥವಾ ಅವ್ರ ಅಪ್ಪ ಅಮ್ಮ ತಲೆ ಕೆಡಿಸ್ಕೊತಾರ? ಇದು ಕೂಡ ಕೇಳೋ ಪ್ರಶ್ನೆ. ಏನಾಗುತ್ತೆ ನಾನು ಕೂಡ ಕಾಯ್ತಿದ್ದೀನಿ. ಹಾಗೆ ನಮ್ಮ ಏನು ಕರ್ನಾಟಕದ ಒಂದು ತ್ರಿಮೂರ್ತಿಗಳ ಅಂತ ಹೇಳ್ಬೋದು, ಶ್ರಾವಣ್ ಬ್ರೋ, ಸ್ಯಾಮ್ ಸಮೀರ್ ಹಾಗೂ ಈ ವರುಣ ಆರಾಧ್ಯ ಅವರು 3 ಜನ ಕೂಡ ಕ್ರೇಜಿಯಾಗಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ. ಅವರ ಜರ್ನಿ ಒಂದು ಹೀಗೆ ಸಾಗಲಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ತಪ್ಪದೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.